ಮಾಧ್ಯಮಗಳು ಸೋತಿವೆ, ನ್ಯಾಷನಲ್ ಮೀಡಿಯಾ ಎಸ್ಪೆಷಲಿ ಅಂತ ನಾವು ನೋಡ್ತಾ ಇದ್ದೇವೆ. 10 ವರ್ಷದಿಂದ ನಾನು ತಮ್ಮಂತ ಮಾಡ್ಕೊಳ್ಳೋದು ನೋಡಿದ್ದೆ, ಆದರೆ ದೇಶ ಮಾರೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವತ್ತು ಮಾಧ್ಯಮ ಮತ್ತು ನಾವು ನೋಡಿ, ಮಾಧ್ಯಮಗಳಾಗ್ಲಿ ಅಥವಾ ನಾವು ಪ್ರಜೆಗಳಾಗ್ಲಿ ನಾವು ಯಾವ ಪಕ್ಷದವರು ಅಲ್ಲ, ಅದಕ್ಕೆ ನಾನು ಯಾವ ಪಕ್ಷದವನು ಅಲ್ಲ. ನಾವು ಜನ, ದೇಶ ಅಂದರೆ ಜನ ಮತ್ತು ಮಾಧ್ಯಮಗಳು, ನಾವು ನಿರಂತರ ವಿರೋಧ ಪಕ್ಷ ಅಲ್ವೇ? ಹಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರೋದು. ಪಕ್ಷದವರೇನಿದೆ, ದೇಶದಲ್ಲಿ ಒಂದು 100 ಪಕ್ಷಗಳಿರುತ್ತವೆ, ಅದಕ್ಕೆ ಕಾರ್ಯಕರ್ತರು ಇರ್ತಾರೆ. 5 ವರ್ಷಕ್ಕೊಂದ್ಸಲ ಬಂದು ಹೋಗೋರು, ಅಂದ್ರೆ ನಾವೇ ಹತ್ಸಿ ಇಳಿಸೋರು. ಅವರು 5 years ಒನ್ಸ್, ನಾವು ಪರ್ಮನೆಂಟ್ ಅಲ್ವೇ? ನಾವಲ್ವೇ ಪರ್ಮನೆಂಟ್? ಆದ್ರೆ ಈ ದೇಶ ಯಾಕಾಗಿದೆ? ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದ್ದಾರೆ ದೇಶದಲ್ಲಿ. ಅವ್ರನ್ನ ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ, ಹೆಸರು ಕರೆದು ಅವ್ರಿಗೆ ಬೇಜಾರಾಗುತ್ತಂತೆ. ಸರಿನಪ್ಪ ಮಹಾಪ್ರಭು ಅಂತ ಕರಿತೀನಿ, ಈಗ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತು ಹೇಳ್ದಂಗೆ ಇರುತ್ತೆ. ಅದಕ್ಕೆ ನಾನು ಮಹಾಪ್ರಭುಗಳೇ, ಮೊದಲು ನಾವು ಈ ವ್ಯವಸ್ಥೆಗೆ, ನಾವು ಪಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ. ಅದಕ್ಕೆ ನಾನು ಊರು ಸುತ್ತಾ ಇರೋದು. ಕೇರಳ ಹೋದೆ, ತಮಿಳುನಾಡು ಹೋದೆ, ಕರ್ನಾಟಕ ಆಯಿತು. ಸಾಹೇಬರು ಇವತ್ತು ಹೊರಟರು, ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶಗೆ, ತೆಲಂಗಾಣಗೆ, ಆಮೇಲೆ ಕೋಲ್ಕತ್ತಾ, ಆಮೇಲೆ ಡೆಲ್ಲಿ. ಈ ಮಹಾಪ್ರಭು ಎಲ್ಲೋದ್ರೂ ಅಡಿಸ್ಕೊಂಡು ಹೋಗ್ತೀನಿ ನಾನು. ಅವ್ರು ಒಂದು ಭಾಷೆ, ಒಂದು ಧರ್ಮ, ಒಂದು ಜಾತಿ ಅಂತಾರಲ್ಲ, ಅವ್ರು ಒಂದೇ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ 7 ಭಾಷೆಯಲ್ಲಿ ಮಾತಾಡ್ತಾರೆ. ನೋಡಿ, ಸಂವಿಧಾನ ನಮಗೆ ಸಿಕ್ಕಿರೋದು ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ದೇಶ. ನಮಗೆ ಪ್ರತಿನಿಧಿಗಳು ಬೇಕು. ನಮ್ಮ ಕೆಲಸ ಇದೆ, ನಮ್ಮ ದುಡ್ಡು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸರಪ್ಪ ಅಂತ ನಾವು ಗೆಲ್ಲಿಸ್ತೀವಿ. ಆದ್ರೆ ನೋಡಿ, ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದ್ರೆ, ಗೆದ್ದು ಪಕ್ಷದವರೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಅಂತಾರೆ. ನೀನ್ ಯಾವ್ದು ಒಳ್ಳೆ ನಾಯಕನೇ ಆಳಕ್ಕೆ? ನಿಮ್ಮ ಮನೆಯಿಂದ ನಾವು ಸೋಕ್ ತಗೊಂಡ್ಬಿಟ್ಟಿದ್ದೀರಾ? ನಮ್ಮ ಆಡಳಿತದಲ್ಲಿ ಅಂತ ಹೇಳಿ, ಜಬ್ ಹಮ್ ಗೌರವ ಕರ್ತೈತೆ ಅಂತ ಹೇಳೋದು, ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಈಗ ಈ ಮಹಾಪ್ರಭುಗಳು ಆಳ್ವಿಕೆ ನಡೆಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ ಮಹಾಪ್ರಭುಗಳು. ಇತ್ತೀಚೆಗೆ ನಾನು ವಾಡಿ ಅನ್ನೋ ಒಂದು ಊರಿಗೆ ಹೋಗಿದ್ದೆ, ಇಲ್ಲಿ ಬರ್ತಾ. ಅಲ್ಲಿ ಅಂಬೇಡ್ಕರ್ ಅವರು ಸ್ಪರ್ಶ ಮಾಡಿದ ಭೀಮ ಸ್ಪರ್ಶದ ನೆಲ ಬಹಳ ಅದ್ಭುತವಾಗಿತ್ತು. ಅಲ್ಲಿ ಒಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಒಂದು ಗಾಡಿ ಮೇಲೆ ನಾನು ನಿಲ್ಲಿಸ್ಕೊಂಡು ಚಿಕ್ಕ ಮೆರವಣಿಗೆ ಹೊರಟು ಜನರೆಲ್ಲ ಕೈ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಒಂದಿಬ್ಬರು ನಾಯಕರು, ಸರ್ ಎಲ್ಲರೂ ಏನು ಸರ್ ಅಷ್ಟೊಂದು ಮುಟ್ಕೊಳ್ತೀವಿ, ನಾವು ಇಲ್ಲ ನಾನು ಸ್ಪರ್ಶ ಮಾಡಬೇಕು. ಆ ಸ್ಪರ್ಶ ಮಾಡ್ತಿದ್ರೆ ಅಲ್ಲೆಲ್ಲೋ ಕನ್ನಡ ಕೆಲಸ ಮಾಡೋದು ಬಂದು ಅವ್ರ ಕೈ ಹೊರಟಾಗಿತ್ತು, ಹೂ ಮಾರೋ ಹೆಂಗಸಿತ್ತು, ಹೊರಟ ಥರ ಇತ್ತು. ಅದು ನನ್ನ ದೇಶ ಇತ್ತು, ನನ್ನ ದೇಶದ ಸ್ಪರ್ಶ ಇತ್ತು ಅವ್ರಿಗೆ. ಆಗ ಯೋಚನೆ ಮಾಡಿದ್ರೆ ಈ ಮಹಾಪ್ರಭುಗಳು ಹೆಂಗ್ ಓಡಾಡ್ತಾರೆ, ಬರೀ ಟಾಟಾ ಮಾಡ್ಕೊಂಡು ಅಂದ್ರೆ ಹಿಟ್ಲರಿಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪ ವಿಮಾನದಲ್ಲಿ ಬರ್ತಾರೆ, ಒಂದು ರಥದಲ್ಲಿ ಕೂತ್ಕೋತಾರೆ, ಅವ್ರ ಮೇಲೆ ಹೂವೆಲ್ಲ ಎರಚ್ತಾರೆ, ಟಾಟಾ ಮಾಡ್ತಾ ಹೋಗ್ತಾ ಇರ್ತಾರೆ. ಜನ ಬೇಲಿ ಆ ಕಡೆ ಇರ್ತಾರೆ. ಅಲ್ಲಿಗೆ ತಂದಿದ್ದಾರೆ ಈ ದೇಶ. ನಾವು ಈ ಚುನಾವಣೆಯಲ್ಲಿ ಈ 10 ವರ್ಷಗಳಿಂದ ನಡೆದದ್ದೇನು ಅಂತ ನೋಡ್ಬೇಕಾದ್ರೆ ನಾವು ಈ ಇಮೇಜ್ ಅನ್ನು ನೋಡಬೇಕು. ಯಾವುದರ ಚುನಾವಣೆ ಇದು? ನಮ್ಮ ದೇಶದ ಪಾರ್ಲಿಮೆಂಟ್ಗೆ ನಡೆಯುವ ಚುನಾವಣೆ. ಆ ಚುನಾವಣೆಯಲ್ಲಿ ಎಷ್ಟು ಜನರನ್ನ ಇಡೀ ಭಾರತ ದೇಶ ಗೆಲ್ಲಿಸುತ್ತೆ? ಒಂದು 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ, MP ಗಳನ್ನ ಗೆಲ್ಲಿಸುತ್ತೆ. ಆ ಪ್ರತಿನಿಧಿಗಳು ಯಾಕೆ ನಮಗೆ? ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ನಮ್ಮ ನಿಯೋಜಕ ವರ್ಗದಲ್ಲಿ ನಮ್ಮ ಮಾತನ್ನ, ನಮ್ಮ ಕಷ್ಟವನ್ನ, ನಮ್ಮ ಕನಸುಗಳನ್ನ, ನಮ್ಮ ಆಶಯಗಳನ್ನ ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿಯನ್ನು ನಾವು ಕಳಿಸ್ಬೇಕು.
ಈ 500 ಜನ ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಒಂದು ರಾಜ್ಯದಿಂದ, ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್. ಎಂತ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ, ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ. ಈ 27 ಜನ ಏನ್ ಮಾಡಿದ್ರು ಈ 5 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ? ಕರ್ನಾಟಕಕ್ಕೆ ಏನ್ ಮಾಡಿದ್ರು? ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡಿದ್ರು? ದಿಲ್ಲಿ ಕೂತ್ಕೊಂಡು ಏನ್ ಮಾಡಿದ್ರು ಇವರು? ಒಂದೇ ಒಂದು ಕೆಲಸ ಮಾಡಿಲ್ಲ, ಒಂದು ನಿಯೋಜಕ ವರ್ಗಕ್ಕೆ ಬರಲಿಲ್ಲ. ಅವ್ರು ಮಾಡಿದ್ದಿಷ್ಟೇ, ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರಿನವರು ರೋಡ್ ಹಾಕ್ತಾರೆ. ಅಂದ್ರೆ ಮಹಾಪ್ರಭುಗಳು ಬಂದ್ರೆ ರೋಡ್ ಹಾಕ್ತಾರೆ, ನಮಗೆ ಕೊಡ್ಬೇಕಲ್ಲ ರೋಡ್, ನಮಗೆ ಹಾಕಲ್ಲ ರೋಡ್. ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ, ಅವರ ಹೂ ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಮಾಡೋದು, ಹೂ ಕಲೆಕ್ಟ್ ಮಾಡ್ತಾರೆ. ಕೊನೆಗೂ ಮಹಾಪ್ರಭುವಿಗೆ ಅವರ ದಿಲ್ಲಿ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ, ಭಾರತ ದೇಶದ ಪ್ರತಿನಿಧಿಗಳಲ್ಲ. ಅವರಿಗೆ ಬೇಕಾಗಿರೋದು ಅವರನ್ನು ಹೊಗಳು ಭಟ್ಟರು, ವಿದೂಷಕರು ಅಷ್ಟೇ. ಈ ಸಲ ಯೋಚನೆ ಮಾಡಬೇಕು ಬೇಡವ ನಾವು? ಈ ಸಲ ಯೋಚನೆ ಮಾಡಿ, ಇವತ್ತಿನ ಎಲೆಕ್ಷನ್ ಯಾವುದ್ರ ಮೇಲೆ ಆಗ್ಬೇಕು? ಮಹಾಪ್ರಭು ಓಡಾಡ್ತಾ ಇದ್ದಾರೆ, ಔರಂಗಜೇಬು, ಟಿಪ್ಪು ಸುಲ್ತಾನು, ಒನಕೆ ಓಬವ್ವ, ಹಂಗ ಮಾತಾಡ್ತಾರೆ. ಮಹಾಪ್ರಭು ಬಂದು 10 ವರ್ಷ ಏನಪ್ಪ ಕಿಸ್ದಿದೀಯಾ ನೀವು ಅಂತ ಕೇಳಬೇಕು ನಾವು. ನಿಮ್ಮ SMS ಏನ್ ಹೇಳ್ತಿದ್ದಾರೆ, ನಾವು ಕಾರ್ಯಕರ್ತರು ನಮ್ಮ ಜನರ ಹತ್ರ ಕೇಳಬೇಕಾಗಿರೋ ಪ್ರಶ್ನೆಗಳನ್ನು, ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು? 10 ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು, ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ನಾವು? ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ, ವಿರೋಧ ಪಕ್ಷ ಒಂದು ಪ್ರಣಾಳಿಕೆ, ಮ್ಯಾನಿಫೆಸ್ಟೋ ಕೊಡುತ್ತೆ. ಅವಾಗ ಈ ಮಹಾಪ್ರಭು ಏನ್ ಮಾಡ್ಬೇಕು? ಅವನೊಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ, 10 ವರ್ಷದ ನಾನು ಇದೆಲ್ಲ ಸಾಧಿಸಿದ್ದೀನಿ, ಇನ್ನು ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳ್ಬೇಕೆ ಹೊರತು, ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ. ತಲೆಯಲ್ಲಿ ಎಂತ ದುರಹಂಕಾರ ನೋಡಿ, ಅಂತ ಇಂಥ ಒಂದು ಅಸತ್ಯ ನೋಡಿ ತಲೆ ಒಳಗೆ. ಅದ್ರಲ್ಲಿ ಇದೆಯಾ ಮುಸ್ಲಿಂ ಅಂತ? ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವೋ ಹತ್ರ ಹೋದ್ರೆ ಅದ್ರ ಒಳಗಿರೋ ಸುಗಂಧ ನಮಗೆ ಬರುತ್ತೆ. ಈ ಮನುಷ್ಯ ಬಾಯಿ ಬಿಟ್ಟರೆ ದುರ್ಗಂಧ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು ಮಾತಾಡೋ ಮಾತುಗಳ ಇವು? ಮಾತಾಡೋ ಮಾತೇನ್ರಿ ಇದು? ಎಂತ ಅಹಂಕಾರ ನೋಡಿ. ಅಕ್ಕಿ ಬಾರ್ 400 ಬಾರ್. ಯಾರು ಕೊಡ್ಬೇಕು 400 ಬಾರ್? ನಾವು ಕೊಡ್ಬೇಕು. ಕೊಡಕ್ ಮುಂಚೆ ನೀನೇನಪ್ಪ? ಅಕ್ಕಿ ಬಾರ್ 400 ಬಾರ್ ಏನಾಗಲ್ಲ. ತಮಿಳ್ನಾಡಿನಲ್ಲಿ 0 ಬಂದಾಯ್ತು, 400 1 0, ಕೇರಳದಲ್ಲಿ 1 0, 2 0, 4 ಹುಡ್ಕೊಂಡು ಓಡಾಡೋದು ಅಷ್ಟೇ ನೀನು ಅಲ್ವೇ? ಏನಪ್ಪ ಅಕ್ಕಿ ಬಾರ್ 400 ಬಾರ್ ಅಂತ ನಿನ್ಗೆ ಅಷ್ಟು ನಂಬಿಕೆ ಇದ್ರೆ, 56 ಇಂಚಿನ ದೊಡ್ಡ ಮಹಾಪ್ರಭು ನೀನು, ನಿಜವಾಗ್ಲೂ ನಿನ್ನ ಪಕ್ಷ, ನೀನು 10 ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ಅಂತ ನಂಬಿಕೆ ಇದ್ರೆ, ಯಾಕೆ ಕಳ್ಳರನ್ನ ದರೋಡೆಕೋರನ್ನ ನಿನ್ನ ಪಾರ್ಟಿ ಒಳಗೆ ಸೇರಿಸ್ಕೊಳ್ತಾ ಇದೆ? ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ ಮಹಾಪ್ರಭು ತಾನೇ ನೀನು? ಎಲ್ಲಾ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂದೆ. ನೋಡೋದು ಎಲ್ಲಾ ಭ್ರಷ್ಟಾಚಾರಿಗಳು ನಿನ್ನ ಪಾರ್ಟಿ ಸೇರ್ಕೊಳ್ತಾವೆ. ನಿನ್ನ ಪಾರ್ಟಿ ಏನು ಜೈಲೇ? ಜೈಲೇನಪ್ಪ ನಿನ್ನ ಪಾರ್ಟಿ? ಕೇಳಬೇಕು ಪ್ರಶ್ನೆನ. ನೀನು ನಿಜವಾಗ್ಲೂ ಕೆಲಸ ಮಾಡಿದೀಯಾ? ಅಜಿತ್ ಪವಾರ್ ಅಂತೆ ಕೋಟ್ಯಾಂತರ ರೂಪಾಯಿ ದ್ರೋಹ ಮಾಡಿದಾನಂತೆ, ಮೋಸ ಮಾಡಿದಾನಂತೆ, ಉಸ್ಕೋ ಮೇ ಭ್ರಷ್ಟಾಚಾರಿ ಅಂತ ಅಷ್ಟು ಕಿರಿಚಿದೆ. ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ತದೆ. ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮ ಕ್ಲೀನ್ ಆಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು ನಿನ್ನ ಸಮಯ. ನಾರಿ ಶಕ್ತಿ, ಬೇಟಿ ಪಡಾವ್, ಬೇಟಿ ಬಚಾವ್. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ? ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಬರೆದ ಹೆಣ್ಣು ಮಕ್ಕಳು ಬಂದ್ರೆ ಸೆಲ್ಫಿ ತಗೊಳಕ್ಕಾಗತ್ತೆ. ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ MP ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ ಅಂತ ರೋಡ್ನಲ್ಲಿ ನಿಂತ್ಕೊಂಡು ಮಾತಾಡ್ಸಕ್ಕಾಗಲ್ಲ ನಿನಗೆ. ಅವ್ರ ಮೇಲೆ ಪೊಲೀಸ್ ಕೇಸ್ಗಳಾಗ್ತೀಯ. ಅವರು ಕೋರ್ಟ್ಗೆ ಹೋಗಿ ಗೆದ್ದು, ಹೈಕೋರ್ಟ್ನಲ್ಲಿ ಗೆದ್ದು, ಆ ಬ್ರಿಜ್ಭೂಷಣ್ನ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಅವನನ್ನ ನಿನ್ನ ಪಾರ್ಟಿಯಿಂದ ತೆಗಿಯಲ್ಲ. ಯಾಕೆ? ನಿನ್ನ ವೋಟ್ ಬ್ಯಾಂಕ್ ಬೇಕು. ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ. ಆ 2 ಹೆಣ್ಣು ಮಕ್ಕಳ ಬಲಾತ್ಕಾರ ಏನಾಯ್ತು, ಅವ್ರು ಆಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಪೊಲೀಸರ ಹತ್ರ. ಆ ಜಿಪ್ಸಿ ಹತ್ಕೊಂಡ್ರಂತೆ. ಜಿಪ್ಸಿ ಗಾಡಿದು ಕೀ ಇಲ್ಲ ಅಂತ ಮತ್ತೆ ಇಳಿಸಿ ಆ ಜನರು ಹೋಗಿಸಿದ್ದಾರೆ ಆ ಪೊಲೀಸರು.
ಇಷ್ಟು ದೊಡ್ಡ ಮಹಾಪ್ರಭು, ಇಷ್ಟು ದೊಡ್ಡ ಸೆಕ್ಯೂರಿಟಿ, ಇಷ್ಟು ದೊಡ್ಡ ಇಂಟೆಲಿಜೆನ್ಸ್, ನಿನಗೆ ಕ್ಲೌಡ್ ಥಿಯರಿ ಗೊತ್ತು, ಗ್ಯಾಸ್ ಗಟರ್ ಗೊತ್ತು ನಿನಗೆ. ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಆ ಹೆಣ್ಣುಮಕ್ಕಳ ಬಲಾತ್ಕಾರ ಆಗಿ 1 ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ಮೇಲೆ ದೇಶಕ್ಕೆ ಗೊತ್ತಾಯ್ತಲ್ಲ ಏನಾಗ್ತಾ ಇದೆ ಅಂತ. ನಾಚಿಕೆ ಆಗ್ತಿಲ್ಲ ನಿಮಗೆ? ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ. ಹೌದು, ಒಂದ್ಸಲ ಅನೌನ್ಸ್ ಮಾಡಿಬಿಡು. ಮಣಿಪುರ ತುರಿತಾ ಇದೆ, ಯಾವ್ಯಾವ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ತರ ನೀನು ಬಾಗಾಡ್ತೀನಿ ಕೂತ್ಕೋತೀಯಾ? ಸ್ಟೇಷನ್ ಮಾಸ್ಟರ್ ಪ್ರಧಾನಿ ನನ್ನ ಈ ದೇಶ. ವಾಟ್ ಆರ್ ಯು ವೈಸ್? ವೈ ಡೋಂಟ್ ಯು ಬಿಹೇವ್ ಯೋರ್ಸೆಲ್ಫ್? ರೈತರು ಏನ್ ಕೇಳ್ತಾ ಇದ್ದಾರೆ ಅವರು? ರೈತರು ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ? ನಿನ್ನ ಸಾಲ ಮನ್ನಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ. ನಾನೊಬ್ಬ ರೈತ, ಆ ರೈತನ ಮಗ ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ. ಆ ರೈತನ ಹೆಂಡತಿ ಆ ರೈತನ್ನೇ ಬೈತಾಳೆ, ನಾವು ಕೆಲಸ ಮಾಡಿದ್ ಸಾಕ್ರಿ, ಮಗ ಆದ್ರೂ ಚೆನ್ನಾಗಾಗಲಿ ಅಂತ ಸಾಲ ಸೋಲ ಮಾಡಿ ಓದಿಸ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.